ಎಲ್ಲರಿಗೂ ನಮಸ್ಕಾರ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ಸೆಷನ್ನಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಇಡೀ ಅಖಂಡ ಭಾರತವನ್ನಾಳಿದ ಮಹಾನ್ ಸಾಮ್ರಾಜ್ಯವಾದಂತಹ ಮೌರ್ಯ ಸಾಮ್ರಾಜ್ಯದ 2ನೇ ಭಾಗವನ್ನು ನೋಡೋಣ. ಈ ಹಿಂದಿನ ಸೆಷನ್ನಲ್ಲಿ ನಾವು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ 35 ಪ್ರಶ್ನೋತ್ತರಗಳನ್ನು, ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ನೋಡಿದೆವು. ಈ ಒಂದು ಸೆಷನ್ನಲ್ಲಿ ಇನ್ನುಳಿದ 15 ಪ್ರಶ್ನೋತ್ತರಗಳ ಒಂದು ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ. ಒಟ್ಟು ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ 50 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ವಿವರಣೆ ಸಹಿತ ನಾನು ಹಾಕ್ಕೊಂಡಿದ್ದೆ. ಇದು ಈ ಹಿಂದೆ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೆ. ಈ 2 ಸೆಷನನ್ನು ನೀವು ನೋಡೋದ್ರ ಮೂಲಕ ಮೌರ್ಯ ಸಾಮ್ರಾಜ್ಯದ ಸಂಪೂರ್ಣ ಒಂದು ಚಿತ್ರಣವನ್ನು ಪಡ್ಕೊಬಹುದಾಗಿದೆ. ಓಕೆನಾ? ಇನ್ನು ಬನ್ನಿ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಬನ್ನಿ, ಈ ಸೆಷನ್ನ ಮೊದಲನೇ ಪ್ರಶ್ನೆ 36ನೇ ಪ್ರಶ್ನೆ ಆಗಿರುತ್ತೆ. ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಸಾರನಾಥದ ಸಿಂಹ ಸ್ತಂಭವನ್ನು ಯಾವಾಗ ಅಧಿಕೃತವಾಗಿ ಅಂಗೀಕರಿಸಲಾಯಿತು? ಆಯ್ಕೆಗಳನ್ನು ನೋಡೋದಾದರೆ ಆಗಸ್ಟ್ 15, 1947, ಜನವರಿ 26, 1948, ನವೆಂಬರ್ 26, 1949, ಜನವರಿ 26, 1950. ಮೊದಲು ಇಲ್ಲಿ ನಾನು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಂತರ ನಾನು ನೀಡಿದಂತಹ ಉತ್ತರವನ್ನು ಹೋಲಿಕೆ ಮಾಡಿ ನೀವು ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದ್ದೀರಿ, ಎಷ್ಟು ಪ್ರಶ್ನೆಗಳನ್ನು ತಪ್ಪು ಮಾಡಿದ್ದೀರಿ ಎನ್ನುವ ಮೂಲಕ ನಿಮ್ಮ ಓದಿನ ಮಟ್ಟವನ್ನು ಪರೀಕ್ಷಿಸಿಕೊಳ್ಳಿ. ಓಕೆನಾ? ಇನ್ನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಡಿ, ಜನವರಿ 26, 1950. ಇನ್ನು ವಿವರಣೆಯನ್ನು ನೋಡೋದಾದರೆ ಭಾರತವು ಸಂಪೂರ್ಣ ಗಣರಾಜ್ಯವಾದ ದಿನವಾದ ಜನವರಿ 26, 1950ರಂದು ಇದನ್ನು ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಅಧಿಕೃತವಾಗಿ ಅಳವಡಿಸಿಕೊಂಡಿತು. 1950 ಜನವರಿ 26ರಂದು ಈ ಒಂದು ಸಾರನಾಥದ ಸಿಂಹ ಸ್ತಂಭವನ್ನು ನಮ್ಮ ಭಾರತದ ರಾಷ್ಟ್ರೀಯ ಲಾಂಛನವಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಳವಡಿಸ್ಕೊಳ್ಳಾಯಿತು. ಓಕೆನಾ? ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 37ನೇ ಪ್ರಶ್ನೆ, ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿರುವ ಮುಂಡಕೋಪನಿಷತ್ತಿನ ಧ್ಯೇಯವಾಕ್ಯ ಸತ್ಯಮೇವ ಜಯತೆ ಇದನ್ನು ಯಾವ ಲಿಪಿಯಲ್ಲಿ ಕೆತ್ತಲಾಗಿದೆ ಅನ್ನೋದು ಪ್ರಶ್ನೆಯಾಗಿದೆ. ಆಯ್ಕೆಗಳು ಹೀಗಿವೆ: ಬ್ರಾಹ್ಮಿ ಲಿಪಿ, ಪಾಲಿ ಲಿಪಿ, ದೇವನಾಗರಿ ಲಿಪಿ ಮತ್ತು ಖರೋಷ್ಠಿ ಲಿಪಿ. ಉತ್ತರವನ್ನು ನೋಡೋದಾದರೆ ಸರಿಯಾದ ಉತ್ತರ ಆಯ್ಕೆ ಸಿ, ದೇವನಾಗರಿ ಲಿಪಿ. ಇನ್ನು ವಿವರಣೆಯನ್ನು ನೋಡೋದಾದರೆ ಅಶೋಕನ ಕಾಲದ ಮೂಲ ಶಾಸನಗಳು ಬ್ರಾಹ್ಮಿ ಲಿಪಿಯಲ್ಲಿದ್ದರೂ ನಮ್ಮ ರಾಷ್ಟ್ರೀಯ ಲಾಂಛನದ ಕೆಳಗಿರುವ ಸತ್ಯಮೇವ ಜಯತೆ ಎಂಬ ವಾಕ್ಯವನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಓಕೆನಾ? ಇಲ್ಲಿ ನಿಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೋಸ್ಕರನೇ ಏನು ಮಾಡ್ತಾರೆ, ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯನ್ನು ಸೇರಿಸಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅಶೋಕನ ಪ್ರತಿಯೊಂದು ಶಾಸನಗಳು ಕೂಡ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಇರೋದ್ರಿಂದ ಇಲ್ಲಿ ಕನ್ಫ್ಯೂಸ್ ಆಗ್ತೀರಾ ಅಂತ ಹೇಳ್ತಾ ಇರೋದು. ನಮ್ಮ ರಾಷ್ಟ್ರೀಯ ಲಾಂಛನದ ಕೆಳಭಾಗದಲ್ಲಿ ಮುಂಡಕೋಪನಿಷತ್ತಿನಿಂದ ಆಯ್ಕೆ ಮಾಡ್ಕೊಂಡಿರುವಂತಹ ಧ್ಯೇಯವಾಕ್ಯ ಸತ್ಯಮೇವ ಜಯತೆಯನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯಲಾಗಿದೆ. ಓಕೆನಾ? ಇದಿಷ್ಟು 37ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 38ನೇ ಪ್ರಶ್ನೆ, ಸಾರನಾಥ ಸ್ತಂಭದ ಮೇಲ್ಭಾಗದಲ್ಲಿ 4 ದಿಕ್ಕುಗಳಿಗೆ ಮುಖ ಮಾಡಿರುವ 4 ಸಿಂಹಗಳು ಏನನ್ನು ಸಂಕೇತಿಸುತ್ತವೆ? ಆಯ್ಕೆಗಳು ಹೀಗಿವೆ: ಮೌರ್ಯ ಸಾಮ್ರಾಜ್ಯದ 4 ದಿಕ್ಕುಗಳ ರಾಜಧಾನಿಗಳನ್ನು ಸೂಚಿಸುತ್ತವೆ, ಬುದ್ಧನ ಧರ್ಮದ ಪ್ರಸಾರ ಮತ್ತು 4 ದಿಕ್ಕುಗಳಲ್ಲಿ ಅದರ ವ್ಯಾಪ್ತಿಯನ್ನು ಸೂಚಿಸುತ್ತವೆ, ಅಶೋಕನ ಆಳ್ವಿಕೆಯ 4 ಪ್ರಮುಖ ತತ್ವಗಳನ್ನು ಸೂಚಿಸುತ್ತವೆ, ಅಥವಾ ಬುದ್ಧನ ಜೀವನದ 4 ಪ್ರಮುಖ ಪವಾಡಗಳನ್ನು ಸಂಕೇತಿಸುತ್ತವೆ. ಈ 4 ಆಯ್ಕೆಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಗೆಸ್ ಮಾಡಿ. ಇನ್ನು ಈ
ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಬಿ, ಬುದ್ಧನ ಧರ್ಮದ ಪ್ರಸಾರ ಮತ್ತು 4 ದಿಕ್ಕುಗಳಲ್ಲಿ ಅದರ ವ್ಯಾಪ್ತಿಯನ್ನು ಹರಡೋದು. ಈ ಒಂದು ಸಾರನಾಥದಲ್ಲಿರುವಂತಹ 4 ದಿಕ್ಕುಗಳಿಗೆ ಮುಖ ಮಾಡಿ ನಿಂತಿರುವ ಸಿಂಹಗಳ ಒಂದು ಸಂಕೇತ ಆಗಿರುತ್ತೆ. ಓಕೆನಾ. ಇನ್ನು ವಿವರಣೆಯನ್ನು ನೋಡೋಣ. 4 ದಿಕ್ಕುಗಳಿಗೆ ಮುಖ ಮಾಡಿರುವ ಸಿಂಹಗಳು ಬೌದ್ಧ ಧರ್ಮದ ಸಂದೇಶ ಜಗತ್ತಿನ ಎಲ್ಲ ದಿಕ್ಕುಗಳಿಗೂ ಹರಡಿದ್ದನ್ನು ಸೂಚಿಸುತ್ತವೆ. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆಯನ್ನು ನೋಡೋಣ. ಅರ್ಥಶಾಸ್ತ್ರ ಗ್ರಂಥವನ್ನು 1909ರಲ್ಲಿ ಮೊದಲ ಬಾರಿಗೆ ಸಂಶೋಧಿಸಿ ಪ್ರಕಟಿಸಿದ ಕನ್ನಡಿಗ ಯಾರು? ಈ ಒಂದು ಪ್ರಶ್ನೆ KS ಪ್ರಿಲಿಮ್ಸ್ನಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿರುತ್ತೆ. ಆಯ್ಕೆಗಳು ಹೀಗಿವೆ: BL ರೈಸ್, ಡಾಕ್ಟರ್ R ಶ್ಯಾಮಶಾಸ್ತ್ರಿ, KP ಜೈಸ್ವಾಲ್ ಮತ್ತು JF ಪ್ಲೀಟ್. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ನೋಡೋದಾದರೆ ಅದು ಆಯ್ಕೆ ಬಿ, ಡಾಕ್ಟರ್ R ಶ್ಯಾಮಶಾಸ್ತ್ರಿಗಳು. ಇನ್ನು ವಿವರಣೆಯನ್ನು ನೋಡೋಣ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ಗ್ರಂಥಪಾಲಕರಾಗಿದ್ದ ಡಾಕ್ಟರ್ R ಶ್ಯಾಮಶಾಸ್ತ್ರಿ ಅವರು ಕೌಟಿಲ್ಯನ ಅರ್ಥಶಾಸ್ತ್ರದ ತಾಳೆಗರಿ ಹಸ್ತಪ್ರತಿಯನ್ನು ಪತ್ತೆ ಹಚ್ಚಿ 1909ರಲ್ಲಿ ಸಂಸ್ಕೃತದಲ್ಲಿ ಮತ್ತು 1915ರಲ್ಲಿ ಇಂಗ್ಲಿಷ್ಗೆ ಭಾಷಾಂತರಿಸಿ ಪ್ರಕಟಿಸಲಾಯಿತು. ಅಂದರೆ ಇಲ್ಲಿ ಸಂಸ್ಕೃತಕ್ಕೆ ಮತ್ತು ಇಂಗ್ಲಿಷ್ಗೆ ಎರಡಕ್ಕೂ ಭಾಷಾಂತರವನ್ನು ಮಾಡಲಾಗಿದೆ. ಯಾವುದನ್ನು? ಅರ್ಥಶಾಸ್ತ್ರ ಅನ್ನೋ ಒಂದು ಕೃತಿಯನ್ನು. ಅರ್ಥಶಾಸ್ತ್ರ ಅನ್ನೋ ಕೃತಿ ಯಾರ್ದು ಅಂತ ಗೊತ್ತು? ಕೌಟಿಲ್ಯ ಅವ್ರದ್ದು. ಆ ಒಂದು ಕೃತಿ 1909ರಲ್ಲಿ ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ನಲ್ಲಿ ಸಿಗುತ್ತೆ. ಓಕೆನಾ. ಇದಿಷ್ಟು 39ನೇ ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 40ನೇ ಪ್ರಶ್ನೆಯನ್ನು ನೋಡೋಣ. ಗುಜರಾತ್ನ ಗಿರ್ನಾರ್ನಲ್ಲಿ ಸುದರ್ಶನ ಸರೋವರವನ್ನು ನಿರ್ಮಿಸಿದ ಮೌರ್ಯರ ಪ್ರಾಂತೀಯ ಗವರ್ನರ್ ಯಾರು? ಆಯ್ಕೆಗಳು ಹೀಗಿವೆ: ಪುಷ್ಯಗುಪ್ತ, ತುಷಾಶ್ಪ, ಸುವಿಶಾಖ ಮತ್ತು ರಾಧಾ ಗುಪ್ತ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಹೇಳಿದ್ರೆ ಆಯ್ಕೆ ಎ, ಪುಷ್ಯಗುಪ್ತ. ವಿವರಣೆಯನ್ನು ನೋಡೋಣ. ಗುಜರಾತ್ನ ಗಿರ್ನಾರ್ ಪ್ರದೇಶದಲ್ಲಿ ಮೌರ್ಯರ ಕಾಲದಲ್ಲಿ ನಿರ್ಮಿಸಲಾದ ಸುದರ್ಶನ ಸರೋವರವನ್ನು ಚಂದ್ರಗುಪ್ತ ಮೌರ್ಯನ ಪ್ರಾಂತೀಯ ಗವರ್ನರ್ ಆಗಿದ್ದಂತಹ ಪುಷ್ಯಗುಪ್ತನು ನಿರ್ಮಿಸಿದನು. ನಂತರ ಅಶೋಕನ ಕಾಲದಲ್ಲಿ ಯವನ ಅಧಿಕಾರಿಯಾದ ತುಷಾಶ್ಪ ಇದರ ಅಭಿವೃದ್ಧಿ ಕಾರ್ಯವನ್ನು ಮಾಡಿಸಿ ಕಾಲುವೆ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲಸಗಳನ್ನು ಮಾಡಿದ್ದನೆಂದು ಶಾಸನಗಳಿಂದ ತಿಳಿದುಬರುತ್ತವೆ. ಇನ್ನು ಸುದರ್ಶನ ಸರೋವರದ ಕುರಿತು ರುದ್ರಧಾಮನ ಜುನಾಗಢ ಶಾಸನದಲ್ಲೂ ಕೂಡ ಐತಿಹಾಸಿಕ ಆಧಾರವನ್ನು ನೀಡಲಾಗಿದೆ. ಓಕೆನಾ. ಇದಿಷ್ಟು 40ನೇ ಪ್ರಶ್ನೆ. ಸುದರ್ಶನ ಸರೋವರದ ಬಗ್ಗೆ ತಿಳಿದುಕೊಳ್ಳಲಾಗಿದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 41ನೇ ಪ್ರಶ್ನೆ. ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣವಾಗಿರುವ ವಿಶ್ವವಿಖ್ಯಾತ ಸಾಂಚಿ ಸ್ತೂಪವನ್ನು ಮೂಲತಃ ನಿರ್ಮಿಸಿದ ಮೌರ್ಯ ಚಕ್ರವರ್ತಿ ಯಾರು? ಅಲ್ಲಿ ಪ್ರಶ್ನೆಯಲ್ಲಿ ಸಾಂಚಿ ಬದಲು ಸಾಚಿ ಆಗಿದೆ, ಸರಿ ಮಾಡ್ಕೊಳ್ಳಿ. ಇನ್ನು ಆಯ್ಕೆಗಳನ್ನು ನೋಡೋದಾದರೆ ಅಶೋಕ, ಚಂದ್ರಗುಪ್ತ ಮೌರ್ಯ, ದಶರಥ, ಬಿಂದುಸಾರ. ಈ ಒಂದು ಸಾಂಚಿ ಸ್ತೂಪವನ್ನು ನಿರ್ಮಿಸಿದಂತಹ ಮೌರ್ಯರ ರಾಜ ಯಾರು ಅಂತ ಹೇಳಿ ಪ್ರಶ್ನೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಎ, ಅಶೋಕ. ವಿವರಣೆಯನ್ನು ನೋಡೋಣ. ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿರುವ ಸಾಂಚಿ ಸ್ತೂಪವನ್ನು ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಅಶೋಕ ಚಕ್ರವರ್ತಿಯು ನಿರ್ಮಿಸಿದನು. ಇದು ಬುದ್ಧನ ಅಸ್ಥಿ ಅವಶೇಷಗಳ ಮೇಲೆ ನಿರ್ಮಿಸಲಾದ ಅತ್ಯಂತ ಪ್ರಾಚೀನ ಕಲ್ಲಿನ ನಿರ್ಮಾಣಗಳಲ್ಲಿ ಒಂದಾಗಿದ್ದು ಮೌರ್ಯರ ವಾಸ್ತುಶಿಲ್ಪದ ಶ್ರೇಷ್ಠ ಉದಾಹರಣೆಯಾಗಿದೆ. ಯಾವುದು? ಸಾಂಚಿ ಸ್ತೂಪ. ಎಲ್ಲಿದೆ? ಮಧ್ಯಪ್ರದೇಶದ ರಾಯ್ಸೇನ್ ಜಿಲ್ಲೆಯಲ್ಲಿದೆ. ಇನ್ನು ಸ್ತೂಪಗಳು ಅಂತ ಹೇಳಿದ್ರೆ ಬುದ್ಧನ ಅವಶೇಷಗಳ ಮೇಲೆ ನಿರ್ಮಿಸಲಾಗುವ ಅರ್ಧಚಂದ್ರಾಕೃತಿಯ ಸ್ಮಾರಕಗಳಿಗೆ ಸ್ತೂಪ ಅಂತ ಹೇಳಿ ಕರಿತೀವಿ. ಈ ಒಂದು ಸಾಂಚಿಯ ಸ್ತೂಪ ಭಾರತದ ಅತಿ ದೊಡ್ಡ ಸ್ತೂಪ ಆಗಿರುತ್ತೆ. ಓಕೆನಾ. ಇದಿಷ್ಟು 41ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 42ನೇ ಪ್ರಶ್ನೆ. ಭಾರತದಲ್ಲಿ ಕಲ್ಲಿನಲ್ಲಿ ಗುಹಾಂತರ ವಾಸ್ತುಶಿಲ್ಪವನ್ನು ಪ್ರಾರಂಭಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ? ಆಯ್ಕೆಗಳು ಹೀಗಿವೆ: ಶಾತವಾಹನರು, ಗುಪ್ತರು, ಮೌರ್ಯರು ಮತ್ತು ಪಲ್ಲವರು.
ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ನೋಡೋದಾದರೆ ಆಯ್ಕೆ ಸಿ ಮೌರ್ಯರು. ಮೌರ್ಯರಲ್ಲಿ ಅದರಲ್ಲೂ ಅಶೋಕನನ್ನು ಶಾಸನಗಳ ಪಿತಾಮಹ ಅಂತಲೇ ಕರಿತಾ ಹೋಗ್ತಾರೆ. ಇನ್ನು ಕರ್ನಾಟಕಕ್ಕೆ ಬಂದರೆ ಕರ್ನಾಟಕದ ಶಾಸನಗಳ ಪಿತಾಮಹ ಯಾರು ಅಂತ ಕೇಳಿದ್ರೆ BL ರೈಸ್ರವರು ಆಗಿರ್ತಾರೆ. ಆದರೆ ಒಟ್ಟಾರೆಯಾಗಿ ಭಾರತದಲ್ಲಿ ಕೇಳಿದಾಗ ಶಾಸನಗಳ ಪಿತಾಮಹ ಅಂತ ಹೇಳಿ ಅಶೋಕನನ್ನು ಕರೀತಾರೆ. ಓಕೆನಾ, ವಿವರಣೆಯನ್ನು ನೋಡೋಣ. ಭಾರತದಲ್ಲಿ ಬಂಡೆಗಲ್ಲುಗಳನ್ನು ಕೊರೆದು ಗವಿಗಳನ್ನು ಮಾಡುವ ಪದ್ಧತಿಯನ್ನು ಮೌರ್ಯರು ಪ್ರಾರಂಭಿಸಿದರು. ಬಿಹಾರದ ಗಯಾ ಬಳಿ ಇರುವ ಬಾರಾಬರ್ ಗುಹೆಗಳು ಭಾರತದ ಅತ್ಯಂತ ಪ್ರಾಚೀನ ಕಲ್ಲಿನಲ್ಲಿ ಕೊರೆದ ಗುಹೆಗಳಾಗಿವೆ. ಓಕೆನಾ, ಇದಿಷ್ಟು 42ನೇ ಪ್ರಶ್ನೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 43ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಪ್ರಥಮ ಬಾರಿಗೆ ಎಲ್ಲಿ ಪತ್ತೆಯಾದವು? ಆಯ್ಕೆಗಳು ಹೀಗಿವೆ: ಸನ್ನತಿ ಕಲಬುರ್ಗಿ, ಬ್ರಹ್ಮಗಿರಿ ಚಿತ್ರದುರ್ಗ, ಬನವಾಸಿ, ಮಸ್ಕಿ ರಾಯಚೂರು. ಇಲ್ಲಿ ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಮಾಡೋದಾದರೆ ಆಯ್ಕೆ ಬಿ ಬ್ರಹ್ಮಗಿರಿ ಚಿತ್ರದುರ್ಗ ಇದು ಉತ್ತರ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋಣ. 1892ರಲ್ಲಿ BL ರೈಸ್ ರವರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಬ್ರಹ್ಮಗಿರಿಯಲ್ಲಿ ಅಶೋಕನ ಶಾಸನಗಳನ್ನು ಪತ್ತೆ ಮಾಡಿದರು. ಇಲ್ಲಿ ಪ್ರಶ್ನೆ ಏನಾಗಿದೆ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಪ್ರಥಮ ಬಾರಿಗೆ ಪತ್ತೆಯಾಗಿದ್ದು ಎಲ್ಲಿ ಅಂತ ಇದೆ. ಇದಕ್ಕೆ ಉತ್ತರ ಬ್ರಹ್ಮಗಿರಿಯ ಚಿತ್ರದುರ್ಗದಲ್ಲಿ. ಆದರೆ ಅಶೋಕನನ್ನು ಮೊದಲ ಬಾರಿಗೆ ದೇವನಾಂಪ್ರಿಯ ಅಶೋಕ ಅಂತ ಹೇಳಿ ಕರೆದಿರೋದು ಯಾವ ಒಂದು ಶಾಸನದಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಆಗಿರುತ್ತೆ. ಓಕೆನಾ, ರಾಯಚೂರಿನ ಮಸ್ಕಿ ಶಾಸನದಲ್ಲಿ ಅಶೋಕನ ಒಂದು ಹೆಸರನ್ನು ದೇವನಾಂಪ್ರಿಯ ಅಶೋಕ ಅಂತ ಇದೆ ಅಂತ ಹೇಳಿ ಪತ್ತೆ ಹಚ್ಚಿದ್ದು ರಾಯಚೂರಿನ ಮಸ್ಕಿ ಶಾಸನದಲ್ಲಿ. ಓಕೆನಾ, ಇದಿಷ್ಟು 43ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 44ನೇ ಪ್ರಶ್ನೆ, ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಮೆಗಸ್ತಾನೀಸನು ಬಂದದ್ದು ಎಲ್ಲಿಗೆ? ಆಯ್ಕೆಗಳು ಹೀಗಿವೆ: ತಕ್ಷಶಿಲೆ, ಉಜ್ಜಯಿನಿ, ಪಾಟಲಿಪುತ್ರ ಮತ್ತು ನಳಂದ. ಈ ಒಂದು ಪ್ರಶ್ನೆಗೆ ಸುಲಭವಾದಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಆಯ್ಕೆ ಸಿ ಪಾಟಲಿಪುತ್ರ. ಪಾಟಲಿಪುತ್ರ ಮೌರ್ಯ ಸಾಮ್ರಾಜ್ಯದ ಒಂದು ರಾಜಧಾನಿ ಕೂಡ ಆಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಚಂದ್ರಗುಪ್ತ ಮೌರ್ಯನ ಆಳ್ವಿಕೆಯಲ್ಲಿ ಗ್ರೀಕ್ ರಾಯಭಾರಿ ಮೆಗಸ್ತಾನೀಸ್ ಬಂದಿದ್ದು ಮೌರ್ಯ ಸಾಮ್ರಾಜ್ಯದ ರಾಜಧಾನಿಯಾದ ಪಾಟಲಿಪುತ್ರಕ್ಕೆ. ಪಾಟಲಿಪುತ್ರವನ್ನು ಇಂದಿನ ಪಾಟ್ನಾ ಅಂದರೆ ಬಿಹಾರದ ರಾಜಧಾನಿಯಾಗಿರುವಂತಹ ಪಾಟ್ನಾವನ್ನು ಹಿಂದೆ ಪಾಟಲಿಪುತ್ರ ಅಂತ ಹೇಳಿ ಕರಿತಾ ಇದ್ರು. ಇನ್ನು ಮೆಗಸ್ತಾನೀಸನನ್ನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿದ್ದು ಯಾರು ಅಂತ ಕೇಳಿದ್ರೆ ಸೆಲ್ಯೂಕಸ್ ನಿಕೇಟರ್. ಇವನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ತನ್ನ ರಾಯಭಾರಿಯಾಗಿ ಮೆಗಸ್ತಾನೀಸನನ್ನು ಕಳಿಸಿರ್ತಾನೆ. ಇನ್ನು ಮೆಗಸ್ತಾನೀಸನು ರಚಿಸಿದ ಕೃತಿ ಯಾವುದು ಅಂತ ಕೇಳಿದ್ರೆ ಇಂಡಿಕಾ ಕೃತಿ ಆಗಿರುತ್ತೆ. ಇದಿಷ್ಟು 44ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. 45ನೇ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಗ್ರಾಮೀಣ ಮಟ್ಟದ ಆಡಳಿತದ ಮುಖ್ಯಸ್ಥನನ್ನು ಏನೆಂದು ಕರೆಯಲಾಗುತ್ತಿತ್ತು? ಆಯ್ಕೆಗಳು ಹೀಗಿವೆ: ಗ್ರಾಮಿಣಿ, ನಾಗರಿಕ, ಸ್ಥಾನಿಕ ಮತ್ತು ಗೋಪ. ಈ 4 ಆಯ್ಕೆಗಳಲ್ಲಿ ಮೌರ್ಯರ ಕಾಲದಲ್ಲಿ ಗ್ರಾಮೀಣ ಮಟ್ಟದ ಆಡಳಿತದ ಮುಖ್ಯಸ್ಥನನ್ನು ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಸುಲಭವಾಗಿ ಗೊತ್ತಾಗುತ್ತೆ. ಇಲ್ಲಿ ಆನ್ಸರು ಗ್ರಾಮಿಣಿ ಅಂತ ಹೇಳಿ ಕರಿತಾ ಇದ್ರು. ಇನ್ನು ವಿವರಣೆಯನ್ನು ನೋಡೋದಾದರೆ, ಮೌರ್ಯರ ಆಡಳಿತದ ಅತ್ಯಂತ ಸಣ್ಣ ಘಟಕ ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಎಂದು ಕರೆಯಲಾಗುತ್ತಿತ್ತು. ಇವನಿಗೆ ಸಹಾಯ ಮಾಡಲು 5ರಿಂದ 10 ಗ್ರಾಮಗಳ ಉಸ್ತುವಾರಿ ನೋಡಿಕೊಳ್ಳುವ ಗೋಪ ಎಂಬ ಅಧಿಕಾರಿ ಇದ್ದನು. ಒಂದು ಗ್ರಾಮವನ್ನು ನೋಡಿಕೊಳ್ಳುವಂತಹ ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಕರಿತಾ ಇದ್ದರೆ, ಇಲ್ಲಿ 5ರಿಂದ 10 ಗ್ರಾಮಗಳ ಉಸ್ತುವಾರಿಯನ್ನು ನೋಡಿಕೊಳ್ಳೋ ಅಂತಹ ಒಂದು ಅಧಿಕಾರಿಯನ್ನು ಗೋಪ ಅಂತ ಹೇಳಿ ಕರಿತಾ ಇದ್ರು. ಇದು ಮೌರ್ಯರ ಕಾಲದ ಗ್ರಾಮೀಣ ಮಟ್ಟದ ಒಂದು ಮಾಹಿತಿಯಾಗಿತ್ತು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 46ನೇ ಪ್ರಶ್ನೆ, ಮೌರ್ಯರ ಕಾಲದಲ್ಲಿ ಭೂಕಂದಾಯವು ಸಾಮಾನ್ಯವಾಗಿ ಇಳುವರಿಯ ಎಷ್ಟು ಭಾಗ ಇರುತ್ತಿತ್ತು? ಆಯ್ಕೆಗಳು ಹೀಗಿವೆ: 2ನೇ 1 ಭಾಗ, 4ನೇ 1 ಭಾಗ, 10ನೇ 1 ಭಾಗ ಮತ್ತು 3ನೇ 1 ಭಾಗ. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಯ್ಕೆ ಬಿ 4ನೇ 1 ಭಾಗ.
ವಿವರಣೆಯನ್ನು ನೋಡೋಣ. ಮೌರ್ಯ ಸಾಮ್ರಾಜ್ಯದ ಮುಖ್ಯ ಆದಾಯದ ಮೂಲ ಭೂ ಕಂದಾಯವಾಗಿತ್ತು. ಇದನ್ನು ಭಾಗ ಎಂದು ಕರೆಯಲಾಗುತ್ತಿತ್ತು. ರೈತರು ತಾವು ಬೆಳೆದ ಬೆಳೆಯ 1/4 ಭಾಗವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ಪಾವತಿಸಬೇಕಾಗಿತ್ತು. ಎಷ್ಟಾಯ್ತಾ? ಅಂದರೆ ಎಷ್ಟು ತೆರಿಗೆ ಪಾವತಿ ಮಾಡ್ತಾಯಿದ್ರು ಮೌರ್ಯರ ಕಾಲದಲ್ಲಿ ಅಂತ ಹೇಳಿದ್ರೆ 1/4 ಅಂದರೆ ತಾವು ಬೆಳೆದ ಬೆಳೆಯ 1/4 ಭಾಗವನ್ನು ಸರ್ಕಾರಕ್ಕೆ ತೆರಿಗೆಯಾಗಿ ಕಟ್ತಾಯಿದ್ರು. ಇನ್ನು ಸರ್ಕಾರದ ತೆರಿಗೆ ಸಂಗ್ರಹದ ಕೆಲಸವನ್ನು ಯಾರು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಸಮಾಹರ್ತ ಮತ್ತು ಸನ್ನಿದಾತ ಅನ್ನೋ ಒಂದು ಇಬ್ಬರು ಅಧಿಕಾರಿಗಳು ತೆರಿಗೆಯನ್ನು ಸಂಗ್ರಹ ಮಾಡಿ ರಾಜಭಂಡಾರದ ಪಾಲಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಇದಿಷ್ಟು ಮೌರ್ಯರ ಕಾಲದ ಭೂ ಕಂದಾಯದ ಒಂದು ಮಾಹಿತಿಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 47ನೇ ಪ್ರಶ್ನೆ ನೋಡೋದಾದರೆ, ಮೌರ್ಯ ಸಾಮ್ರಾಜ್ಯದ ಅಧಿಕೃತ ನಾಣ್ಯ ಯಾವುದಾಗಿತ್ತು? ಆಯ್ಕೆಗಳು ಹೀಗಿವೆ: ದಿನಾರ, ಪಣ, ಜೀತಲ್ ಮತ್ತು ಕರ್ಷಾಪಣ ಅಂತ ಆಯ್ಕೆಗಳಿವೆ. ಈ 4 ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದಾದರೆ ಆಯ್ಕೆ ಬಿ, ಪಣ ಅನ್ನೋದು ಮೌರ್ಯ ಸಾಮ್ರಾಜ್ಯದ ಒಂದು ಅಧಿಕೃತ ನಾಣ್ಯ ಆಗಿತ್ತು. ಇನ್ನು ವಿವರಣೆಯನ್ನು ನೋಡೋದಾದರೆ ಮೌರ್ಯರ ಕಾಲದ ಮುಖ್ಯ ಬೆಳ್ಳಿ ನಾಣ್ಯವನ್ನು ಪಣ ಎಂದು ಕರೆಯಲಾಗುತ್ತಿತ್ತು. ಅಂದರೆ ಬೆಳ್ಳಿ ನಾಣ್ಯಕ್ಕೆ ಪಣ ಅಂತ ಹೇಳಿ ಕರಿತಾ ಇದ್ರು. ಇನ್ನು ಅಧಿಕಾರಿಗಳ ವೇತನ, ತೆರಿಗೆ ಸಲ್ಲಿಕೆ ಮತ್ತು ದೈನಂದಿನ ವ್ಯಾಪಾರ ವ್ಯವಹಾರಗಳು ಈ ಪಣ ನಾಣ್ಯಗಳ ಮೂಲಕವೇ ನಡೆಯುತ್ತಿದ್ದವು. ಮೌರ್ಯರ ನಾಣ್ಯಗಳು ವಿಶಿಷ್ಟ ಮುದ್ರೆಗಳನ್ನು ಹೊಂದಿದ್ದ ಪಂಚ್ ಮಾರ್ಕ್ ನಾಣ್ಯಗಳಾಗಿದ್ದವು. ಇನ್ನು 9ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಕಚ್ಚು ಗುರುತಿನ ಬೆಳ್ಳಿ ನಾಣ್ಯಗಳು ಮೌರ್ಯ ಸಾಮ್ರಾಜ್ಯದಲ್ಲಿ ಚಲಾವಣೆಯಲ್ಲಿದ್ದವು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಬೆಳ್ಳಿ ನಾಣ್ಯಗಳು ಅಂತಲೇ ಕೊಟ್ಟಿದ್ದಾರೆ. ಆದರೆ ಬೆಳ್ಳಿ ನಾಣ್ಯಗಳನ್ನು ಏನಂತ ಕರಿತಾಯಿದ್ರು ಅಂತ ಹೇಳಿದ್ರೆ ಪಣ ಅಂತ ಹೇಳಿ ಕರಿತಾಯಿದ್ರು. ಈ ಹೆಚ್ಚಿನ ಮಾಹಿತಿಯನ್ನು ನಾನು ಬೇರೊಂದು ಪುಸ್ತಕದಲ್ಲಿ ಪಡ್ಕೊಂಡಿರ್ತೇನೆ. ಇದಿಷ್ಟು 47ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು 48ನೇ ಪ್ರಶ್ನೆ, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿದರೆ ಸರಿಯಾದ ಕ್ರಮ ಯಾವುದು ಅಂತ ಹೇಳಿಕೊಟ್ಟಿದ್ದಾರೆ. ಈ ಕೆಳಗೆ 4 ಘಟನೆಗಳನ್ನು ನೀಡಲಾಗಿದೆ. ಆ ಘಟನೆಗಳು ಕಾಲಾನುಕ್ರಮದಲ್ಲಿ ನಾವು ಉತ್ತರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ಆಯ್ಕೆಗಳನ್ನು ನೋಡೋದಾದರೆ ಅಶೋಕನ ಕಳಿಂಗ ಯುದ್ಧ, ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ, ಬಿಂದುಸಾರನ ಆಳ್ವಿಕೆ ಮತ್ತು ಅಶೋಕನ ಪಟ್ಟಾಭಿಷೇಕ ಅಂತ ಹೇಳಿಕೊಟ್ಟಿದ್ದಾರೆ. ಇಲ್ಲಿ ನಾವು ಕಾಲಾನುಕ್ರಮದಲ್ಲಿ ಬರೆಯೋದಾದರೆ ಉತ್ತರ ಆಯ್ಕೆ ಬಿ 2, 3, 4, 1 ಅಂತ ಇದೆಯಲ್ಲ, ಇದು ಸರಿಯಾದ ಆಯ್ಕೆಯಾಗಿರುತ್ತೆ. ಇನ್ನು ವಿವರಣೆಯನ್ನು ನೋಡೋದಾದರೆ ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ ಕ್ರಿಸ್ತಪೂರ್ವ 322ರಿಂದ 297 ಆಗಿರುತ್ತೆ. ಇನ್ನು ಬಿಂದುಸಾರನ ಒಂದು ಆಳ್ವಿಕೆ ಕ್ರಿಸ್ತಪೂರ್ವ 297ರಿಂದ 273. ಇನ್ನು ಅಶೋಕನ ಪಟ್ಟಾಭಿಷೇಕ ಅಂತ ಕೇಳಿದ್ರೆ ಕ್ರಿಸ್ತಪೂರ್ವ 268ರಿಂದ 269ರಲ್ಲಿ. ಇನ್ನು ಕಳಿಂಗ ಯುದ್ಧ ಯಾವಾಗ ನಡೀತು ಅಂತ ನೋಡೋದಾದರೆ ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಯ ಕಾಲಾನುಕ್ರಮದ ರೂಪ ನೋಡೋದಾದರೆ ಫಸ್ಟು ಚಂದ್ರಗುಪ್ತ ಮೌರ್ಯನ ಆಳ್ವಿಕೆ ಬರುತ್ತೆ, ನೆಕ್ಸ್ಟು ಬಿಂದುಸಾರನ ಆಳ್ವಿಕೆ, ನಂತರ ಅಶೋಕನ ಪಟ್ಟಾಭಿಷೇಕ. ಅಶೋಕನ ಪಟ್ಟಾಭಿಷೇಕ ಆದ 8 ವರ್ಷಕ್ಕೆ ಕಳಿಂಗ ಯುದ್ಧ ನಡೆಯುತ್ತೆ. ಹಾಗಾಗಿ ಆಯ್ಕೆ ಬಿ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ, ಸರಿಯಾದ ಕಾಲಾನುಕ್ರಮ ಕೂಡ ಆಗಿರುತ್ತೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಇದೇ ರೀತಿಯ ಪ್ರಶ್ನೆಗಳನ್ನು ಹೆಚ್ಚಾಗಿ ಕೇಳ್ತಾ ಇರೋದ್ರಿಂದ ನಾನು ಈ ಪ್ರಶ್ನೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ 49ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆರಿಸಿ. ಆಯ್ಕೆಗಳು ಹೀಗಿವೆ: ಸಾಂಚಿ ಸ್ತೂಪವು ಉತ್ತರ ಪ್ರದೇಶದ ರೈಸೇನ್ ಜಿಲ್ಲೆಯ ಸಾಂಚಿ ಎಂಬ ಗ್ರಾಮದಲ್ಲಿದೆ. 1989ರಲ್ಲಿ ಸಾಂಚಿ ಸ್ತೂಪವನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಎಂದು ಘೋಷಿಸಲಾಯಿತು. ಭಾರತ ಸರ್ಕಾರವು ತನ್ನ 500 ರೂಪಾಯಿಯ ಮುಖಬೆಲೆಯ ಹೊಸ ನೋಟಿನ ಹಿಂಭಾಗದಲ್ಲಿ ಸಾಂಚಿ ಸ್ತೂಪದ ಚಿತ್ರವನ್ನು ಮುದ್ರಿಸಿದೆ. ಈ 3 ಹೇಳಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ 3 ಹೇಳಿಕೆಗಳಲ್ಲಿ ಯಾವ ಹೇಳಿಕೆಗಳು ಸರಿಯಾಗಿವೆ ಮತ್ತು ಯಾವ ಹೇಳಿಕೆಗಳು ತಪ್ಪಾಗಿವೆ ಅನ್ನೋ ಒಂದು ಸರಿಯಾದ ಉತ್ತರವನ್ನು ಆರಿಸಬೇಕಾಗುತ್ತೆ. ಇಲ್ಲಿ ನೋಡಿ ಆಯ್ಕೆಗಳು ಹೀಗಿವೆ: ಆಯ್ಕೆ 1 ಮಾತ್ರ ಸರಿ, ಆಯ್ಕೆ 2 ಮಾತ್ರ ಸರಿ, ಎಲ್ಲ ಆಯ್ಕೆಗಳು ಸರಿಯಾಗಿವೆ, ಆಯ್ಕೆ 1 ಮತ್ತು 3 ಸರಿಯಾಗಿವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದರೆ ಈ 3
ಒಂದು ಹೇಳಿಕೆಗಳನ್ನು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ನೋಡಿ, ಮೊದಲನೇ ಹೇಳಿಕೆ, ಸಾಂಚಿ ಸ್ತೂಪವು ಉತ್ತರ ಪ್ರದೇಶದ ರೈಸೇನ್ ಜಿಲ್ಲೆಯ ಸಾಂಚಿ ಎಂಬ ಗ್ರಾಮದಲ್ಲಿದೆ. ಈ ಒಂದು ಹೇಳಿಕೆ ತಪ್ಪಾಗಿದೆ. ಯಾಕೆ ಅಂತ ಹೇಳಿದ್ರೆ ಸಾಂಚಿ ಸ್ತೂಪ ಇರೋದು ಮಧ್ಯಪ್ರದೇಶದ ರೈಸೇನ್ ಜಿಲ್ಲೆನಲ್ಲಿ ಹೊರತು ಉತ್ತರ ಪ್ರದೇಶದ ರಾಜ್ಯದಲ್ಲಿ ಅಲ್ಲ. ಹಾಗಾಗಿ ಮೊದಲನೇ ಹೇಳಿಕೆ ತಪ್ಪಾಗಿದೆ. ಇನ್ನು ಆಯ್ಕೆ 2, 1989ರಲ್ಲಿ ಸಾಂಚಿ ಸ್ತೂಪವನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಎಂದು ಘೋಷಿಸಿದೆ. ಇದು ಸರಿಯಾಗಿದೆ. ಇನ್ನು ಮೂರನೇ ಆಯ್ಕೆ ನೋಡೋದಾದರೆ, ಭಾರತ ಸರ್ಕಾರವು ತನ್ನ 500 ರೂಪಾಯಿಯ ಮುಖಬೆಲೆಯ ಹೊಸ ನೋಟಿನ ಹಿಂಭಾಗದಲ್ಲಿ ಸಾಂಚಿಯ ಸ್ತೂಪದ ಚಿತ್ರವನ್ನು ಮುದ್ರಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ತಪ್ಪಾಗಿದೆ. ಯಾಕೆ ಅಂತ ಹೇಳಿದ್ರೆ ಭಾರತ ಸರ್ಕಾರವು ತನ್ನ 200 ರೂಪಾಯಿಯ ಮುಖಬೆಲೆಯ ಮೇಲೆ ಸಾಂಚಿ ಸ್ತೂಪದ ಚಿತ್ರವನ್ನು ಮುದ್ರಿಸಿರೋದು, 500 ರೂಪಾಯಿ ಅಲ್ಲ. ಹಾಗಾಗಿ ಮೂರನೇ ಆಯ್ಕೆಯು ತಪ್ಪಾಗಿದೆ. ಹಾಗಾದರೆ ಸರಿಯಾದ ಉತ್ತರ ಆಯ್ಕೆ ಡಿ. ಆಯ್ಕೆ ಬಿ, ಆಯ್ಕೆ 2 ಮಾತ್ರ ಸರಿ ಅಂತ ಇದೆಯಲ್ಲ, ಅದು ಸರಿಯಾದ ಉತ್ತರ ಆಗಿದೆ. ಇನ್ನು ಇಲ್ಲಿ ನೋಡಿ, ವಿವರಣೆ ಮತ್ತು ಉತ್ತರವನ್ನು ಕೊಟ್ಟಿದ್ದೀನಿ. ಸಾಂಚಿ ಸ್ತೂಪವು ಭಾರತದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ಬೌದ್ಧ ಸ್ಮಾರಕಗಳಲ್ಲಿ ಒಂದಾಗಿದೆ. ಮಧ್ಯಪ್ರದೇಶದ ರೈಸೇನ್ ಜಿಲ್ಲೆಯ ಸಾಂಚಿ ಎಂಬ ಗ್ರಾಮದಲ್ಲಿರುವ ಈ ಸ್ತೂಪವನ್ನು ಸಾಮ್ರಾಟ್ ಅಶೋಕನು ಶಾಲಿವಾಹನ ಶಕ ಪೂರ್ವ 3ನೇ ಶತಮಾನದಲ್ಲಿ ನಿರ್ಮಿಸಿದನು. ಇದು ಪ್ರಾಚೀನ ಭಾರತದ ವಾಸ್ತುಶಿಲ್ಪ ಮತ್ತು ಬೌದ್ಧ ಧರ್ಮದ ಕಲೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಇನ್ನು ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣ ಇದರ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಪರಿಗಣಿಸಿ 1989ರಲ್ಲಿ ಯುನೆಸ್ಕೋ ಇದನ್ನು ವಿಶ್ವ ಪಾರಂಪರ್ಯ ತಾಣ ಅಂತ ಹೇಳಿ ಘೋಷಣೆ ಮಾಡಿದೆ. ಇನ್ನು ಕರೆನ್ಸಿಯ ನೋಟಿನ ಸ್ಥಾನ ಅಂತ ಬಂದಾಗ, ಭಾರತದ ಸರ್ಕಾರವು ಗೌರವಾರ್ಥವಾಗಿ ತನ್ನ 200 ರೂಪಾಯಿಯ ಮುಖಬೆಲೆಯ ಮೇಲೆ ಹೊಸ ನೋಟಿನ ಹಿಂಭಾಗದಲ್ಲಿ ಸಾಂಚಿ ಸ್ತೂಪದ ಚಿತ್ರವನ್ನು ಮುದ್ರಿಸಿದೆ. ಹಾಗಾಗಿ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದಾಗ ನಾವು 3 ಆಯ್ಕೆಗಳು ಅಥವಾ ಅಲ್ಲಿ ಎಷ್ಟು ಆಯ್ಕೆಗಳು ಕೊಟ್ಟಿರ್ತಾರೆ ಅಷ್ಟು ಆಯ್ಕೆಗಳನ್ನು ಸೂಕ್ಷ್ಮವಾಗಿ ಓದಿ ಅರ್ಥ ಮಾಡಿಕೊಂಡು ನಾವು ಆ ಉತ್ತರವನ್ನು ಗುರುತಿಸಬೇಕಾಗತ್ತೆ. ಓಕೆನಾ? ಹಾಗಾಗಿ ನಾನು ಇಲ್ಲಿ ಈ ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೆ. ಇತ್ತೀಚಿನ ಪರೀಕ್ಷೆಗಳಲ್ಲಿ ಕೇಳುವ ಮಾದರಿಯಲ್ಲೇ ನಾವು ಅಧ್ಯಯನ ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ನಾನು ಈ ಪ್ರಶ್ನೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಆಗಿರುತ್ತೆ. 50ನೇ ಪ್ರಶ್ನೆ. ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಯಾರು? ಆಯ್ಕೆಗಳು ಹೀಗಿವೆ: ಕಾಲಾಶೋಕ, ಬೃಹದ್ರಥ, ಬಿಂದುಸಾರ ಮತ್ತು ದಶರಥ. ಇಲ್ಲಿ ಮೌರ್ಯ ಸಾಮ್ರಾಜ್ಯದ ಕೊನೆಯ ರಾಜ ಯಾರು ಅಂತ ಹೇಳಿ ಕೇಳಿದ್ದಾರೆ. ಈ ಆಯ್ಕೆಗಳಲ್ಲಿ ಗಮನಿಸಿದಾಗ ನಾವು ಕಾಲಾಶೋಕ, ಬಿಂದುಸಾರ ಮತ್ತು ದಶರಥ ಅಲ್ಲ, ಆಯ್ಕೆ ಬಿ ಬೃಹದ್ರಥ ಅನ್ನೋನು ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸ ಆಗಿರ್ತಾನೆ. ಇನ್ನು ವಿವರಣೆಯನ್ನು ನೋಡೋದಾದರೆ, ಚಕ್ರವರ್ತಿ ಅಶೋಕನ ಮರಣದ ನಂತರ ಬಂದ ಮೌರ್ಯರ ಅರಸರು ಅಂದರೆ ಸಂಪ್ರತಿ, ದಶರಥ, ಶಾಲಿಶೂಕ ದುರ್ಬಲರಾಗಿದ್ದರು. ಬೃಹದ್ರಥನು ಅಧಿಕಾರಕ್ಕೆ ಬರುವಷ್ಟರಲ್ಲಿ ಮೌರ್ಯ ಸಾಮ್ರಾಜ್ಯವು ಕೇವಲ ಪಾಟಲಿಪುತ್ರ ಮತ್ತು ಅದರ ಸುತ್ತಮುತ್ತಲಿನ ಸಣ್ಣ ಪ್ರದೇಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಅಂದರೆ ಮೌರ್ಯ ಸಾಮ್ರಾಜ್ಯದ ಪ್ರಖ್ಯಾತ ಅರಸನಾದಂತಹ ಅಶೋಕನ ನಂತರ ಬಂದಂತಹ ಎಲ್ಲ ರಾಜರು ದುರ್ಬಲರಾಗಿದ್ದರು. ಹಾಗಾಗಿ ಬೃಹದ್ರಥನ ಆಳ್ವಿಕೆಯ ಕಾಲದಲ್ಲಿ ಈ ಒಂದು ಮೌರ್ಯ ಸಾಮ್ರಾಜ್ಯ ಅವನತಿಯ ಒಂದು ಹಾದಿಯನ್ನು ಹಿಡಿಯುತ್ತೆ. ಇನ್ನು ಬೃಹದ್ರಥನ ಸೇನಾಧಿಪತಿಯಾಗಿದ್ದ ಪುಷ್ಯಮಿತ್ರ ಶುಂಗನು ಕ್ರಿಸ್ತಪೂರ್ವ 185ರಲ್ಲಿ ಸೈನ್ಯದ ಪರಿವೀಕ್ಷಣೆ ನಡೆಯುತ್ತಿದ್ದಾಗ ಬೃಹದ್ರಥನನ್ನು ಸಾರ್ವಜನಿಕವಾಗಿ ಹತ್ಯೆ ಮಾಡಿ ಇದರೊಂದಿಗೆ ಮೌರ್ಯ ಸಾಮ್ರಾಜ್ಯವು ಅಂತ್ಯವಾಗಿ ಮಗಧದಲ್ಲಿ ಶುಂಗ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಆಗಬಹುದು. ಏನು ಅಂತ ಹೇಳಿದ್ರೆ, ಮೌರ್ಯ ಸಾಮ್ರಾಜ್ಯದ ಕೊನೆಯ ಅರಸನಾದಂತಹ ಬೃಹದ್ರಥನನ್ನು ಸೋಲಿಸಿದ ರಾಜ ಯಾರು ಅಂತ ಕೇಳ್ಬೋದು. ಅಥವಾ ಮೌರ್ಯ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಸಾಮ್ರಾಜ್ಯ ಯಾವುದು ಅಂತ ಕೇಳ್ಬೋದು. ಓಕೆನಾ? ಪುಷ್ಯಮಿತ್ರ ಶುಂಗ ಅನ್ನೋ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಶುಂಗ ವಂಶ ಸ್ಥಾಪನೆಯಾಗುತ್ತೆ ಯಾವುದು? ಮೌರ್ಯ ಸಾಮ್ರಾಜ್ಯದ ಅವನತಿಯ ನಂತರ. ಹಾಗಾಗಿ ನಾನು ಈ ಒಂದು ವಿವರಣೆಯನ್ನು ಇಲ್ಲಿ ಹಾಕ್ಕೊಂಡಿದ್ದೆ. ಇದಿಷ್ಟು ಈ ಪ್ರಶ್ನೆಯ ವಿವರಣೆಯಾಗಿತ್ತು. ಇದು ಇವತ್ತಿನ ಈ ಸೆಷನ್ನ ಕೊನೆಯ ಪ್ರಶ್ನೆ ಕೂಡ ಆಗಿತ್ತು. ಇಲ್ಲಿ ನಾನು ಇತಿಹಾಸದ ಮೌರ್ಯ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ 50 ಪ್ರಶ್ನೋತ್ತರಗಳನ್ನು ಹಾಕ್ಕೊಂಡಿದ್ದೆ. ಆದರೆ ಭಾಗ 1ರಲ್ಲಿ 35 ಪ್ರಶ್ನೆಗಳು ಮತ್ತು ಇಲ್ಲಿ 15 ಪ್ರಶ್ನೆಗಳನ್ನು ನಾನು ವಿಶ್ಲೇಷಣೆ ಮಾಡಿದ್ದೇನೆ.
ಇದಿಷ್ಟು ಇವತ್ತಿನ ಸೆಷನ್ ಆಗಿತ್ತು. ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡೋದಕ್ಕೆ ನನಗೆ ನಿಮ್ಮ ಸಹಕಾರ ಅತ್ಯವಶ್ಯಕ. ಹಾಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಪ್ರತಿ ವಿಡಿಯೋಗಳಿಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದ್ರ ಮೂಲಕ ನನಗೆ ಸ್ಫೂರ್ತಿಯನ್ನು ನೀಡಿ ಅಂತ ಹೇಳ್ತಾ ಕೇಳ್ಕೊಳ್ತಾ, ಇನ್ನು ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೋಸ್ಕರ ನಿಮ್ಮ ಸಹಕಾರ ಮುಖ್ಯ ಅಂತ ಈ ಮೂಲಕ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.